ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿಯವರು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ಔಟ್ ಆಗಿದ್ರು. ರೀ ಎಂಟ್ರಿ ಪಡೆದು ಫಿನಾಲೆಯನ್ನ ತಲುಪಿದ ಟಗರು ಪುಟ್ಟಿಯ ವೈಯಕ್ತಿಕ ಜೀವನ, ಅದರಲ್ಲೂ ವಿಶೇಷವಾಗಿ ಬಾಯ್ ಫ್ರೆಂಡ್ ಮತ್ತು ವ್ಯಾಲೆಂಟೈನ್ಸ್ ಡೇ ಸಂಬಂಧಿಸಿದ ಗಾಸಿಪ್ಗಳು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇದಕ್ಕೆ ಮುಖ್ಯ ಕಾರಣ ವೈರಲ್ ಆಗ್ತಿರುವಂತಹ ರಕ್ಷಿತಾ ಶೆಟ್ಟಿಯವರ ವಿಡಿಯೋ. ಹೌದು, ಕಂಟೆಂಟ್ ಕ್ರಿಯೇಟರ್ ಆಗಿದ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಸೀಸನ್ 12ರಲ್ಲಿ ಭಾಗವಹಿಸಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಆರಂಭದಲ್ಲಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಯಾಕೆ ಅಂತ ಕೆಲ ಟೀಕೆಗಳು ಕೂಡ ಎದುರಾಗಿತ್ತು. ಆದರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ರಕ್ಷಿತಾ ಔಟ್ ಆದಾಗ ವೀಕ್ಷಕರಿಗೆ ರಕ್ಷಿತಾ ಶೆಟ್ಟಿ ಮೇಲೆ ಸಖತ್ ಪಾಸಿಟಿವ್ ಆಗಿ ಕನೆಕ್ಷನ್ ಬಿಲ್ಟ್ ಆಯಿತು. ಆ ನಂತರ ನೀವೆಲ್ಲರೂ ನೋಡಿದ್ದೀರಾ, ರಕ್ಷಿತಾ ಶೆಟ್ಟಿ ವಯಸ್ಸಿನಲ್ಲಿ ಚಿಕ್ಕವರಾದರೂ ಅಲ್ಲಿದ್ದ ಹೆಚ್ಚು ಸ್ಪರ್ಧಿಗಳ ನಡುವೆ ಬಿಗ್ ಬಾಸ್ ಅಂದರೇನು ಎಂದು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಖತ್ತಾಗಿ ಆಟ ಆಡಿದ್ರು. ಹೀಗಾಗಿ ರಕ್ಷಿತಾ ಶೆಟ್ಟಿಯವರು ರನ್ನರ್ ಅಪ್ ಆಗಿ ಪಟ್ಟವನ್ನು ಕೂಡ ಪಡೆದುಕೊಂಡಿದ್ರು. ಸದ್ಯ ಎಲ್ಲರಿಗೂ ಇರುವಂತಹ ಒಂದೇ ಪ್ರಶ್ನೆ, ರಕ್ಷಿತಾ ಶೆಟ್ಟಿಗೆ ಬಾಯ್ ಫ್ರೆಂಡ್ ಇದ್ದಾರಾ ಅನ್ನೋದು. ಹಾಗಾದರೆ ಬನ್ನಿ ನೋಡೋಣ. ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಹೈಲೈಟ್ ಆಗಿದ್ದೇ ಗಿಲ್ಲಿ ಟಾಪಿಕ್ ಕಡೆಯಿಂದ. ಹೌದು, ಯಾರೇ ಕೇಳಿದ್ರು ನನಗೆ ಗಿಲ್ಲಿ ರೀತಿ ಹುಡುಗ ಬೇಕು, ಒಳ್ಳೆಯ ಮನಸ್ಸಿರಬೇಕು, ಲೈಫ್ ನಲ್ಲಿ ಹೀಗೆ ಇವನ್ ತರ ಜಾಲಿ ಆಗಿರ್ಬೇಕು ಎಂತೆಲ್ಲ ರಕ್ಷಿತಾ ಶೆಟ್ಟಿ ಅವರು ಹೇಳ್ಕೊಳ್ತಾ ಇದ್ರು. ಹೆಚ್ಚಾಗಿ ರೈತ ಕುಟುಂಬದವರಾಗಿರಬೇಕು ಎಂದು ರಕ್ಷಿತಾ ಅವರು ಹೇಳಿದ್ರು. ಅಲ್ಲದೆ ಎಲ್ಲರನ್ನು ಅಣ್ಣ ಅಂತಲೇ ಕರೀತಿದ್ದ ರಕ್ಷಿತಾ ಶೆಟ್ಟಿ ಗಿಲ್ಲಿನ ಮಾತ್ರ ಅಣ್ಣ ಅಂತ ಒಪ್ಕೊಳ್ತಾ ಇರಲಿಲ್ಲ. ಈ ಬಗ್ಗೆ ಬಿಗ್ ಬಾಸ್ ಇಂದ ಹೊರಬಂದ ನಂತರವೂ ಮಾತನಾಡಿದ ರಕ್ಷಿತಾ ಶೆಟ್ಟಿ, ಹೌದು ಗಿಲ್ಲಿ ಹಾಗೆ ಹುಡುಗ ಬೇಕು ಅಂದಿದ್ದೆ, ಗಿಲ್ಲಿನೇ ಬೇಕು ಅಂತ ನಾನು ಎಲ್ಲಿಯೂ ಕೂಡ ಹೇಳಿಲ್ಲ, ಅವರು ತುಂಬಾ ಒಳ್ಳೆ ಫ್ರೆಂಡ್ ಎಂದು ಹೇಳಿಕೊಂಡಿದ್ದಾರೆ. ಈ ಮೂಲಕ ಗಿಲ್ಲಿ ನಟ ಮೇಲೆ ರಕ್ಷಿತಾ ಶೆಟ್ಟಿಗೆ ಲವ್ ಆಗಿದೆ ಎನ್ನುವ ಗಾಸಿಪ್ಗಳಿಂದ ರಕ್ಷಿತಾ ಶೆಟ್ಟಿ ಅವರು ಸ್ಪಷ್ಟನೆಯನ್ನ ಕೊಟ್ಟು ಕ್ಲಿಯರ್ ಮಾಡಿದ್ರು. ಆದ್ರೀಗ ಮ್ಯಾಟರ್ ಅದಲ್ಲ. ಒಂದೆರಡು ವರ್ಷಗಳ ಹಿಂದೆ ರಕ್ಷಿತಾ ಶೆಟ್ಟಿ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವ್ಯಾಲೆಂಟೈನ್ಸ್ ಡೇಯನ್ನ ಸೆಲೆಬ್ರೇಟ್ ಮಾಡಿರುವಂತಹ ಬ್ಲಾಗ್ ಇದೀಗ ಅಪ್ಲೋಡ್ ಮಾಡಿಕೊಂಡಿದ್ದಾರೆ. ಹೌದು, ತಮ್ಮ ಫ್ರೆಂಡ್ ಜೊತೆಗೆ ವ್ಯಾಲೆಂಟೈನ್ಸ್ ಡೇಯನ್ನ ರಕ್ಷಿತಾ ಶೆಟ್ಟಿ ಅವರು ಸೆಲೆಬ್ರೇಟ್ ಮಾಡಿದ್ರು. ಈ ಒಂದು ವಿಡಿಯೋ ಇದೀಗ ವೈರಲ್ ಆಗಿದ್ದು, ಹೌದು, ರಕ್ಷಿತಾ ಶೆಟ್ಟಿ ಬಾಯ್ ಫ್ರೆಂಡ್ ಇವರೇ ಎನ್ನುವಂತಹ ಕಮೆಂಟ್ಗಳು ಕೂಡ ಹರಿದಾಡ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಇವರ ಒಂದು ಪೋಸ್ಟ್ಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಬರ್ತಾ ಇದೆ. ಅಂದಹಾಗೆ ರಕ್ಷಿತಾ ಶೆಟ್ಟಿ ಅವರು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದಂತೂ ನಿಜ, ಆದರೆ ಅಸಲಿಗೆ ಅದು ಸ್ಕ್ರಿಪ್ಟೆಡ್ ಕಂಟೆಂಟ್ ಅಂತೆ. ರಕ್ಷಿತಾ ಶೆಟ್ಟಿ ಅವರು ಹಲವು ಬ್ರ್ಯಾಂಡ್ ಪ್ರಮೋಷನ್ಗಳನ್ನ ಮಾಡ್ತಿರ್ತಾರೆ. ಹೀಗಾಗಿ ಬ್ರ್ಯಾಂಡ್ ಪ್ರಮೋಷನ್ ಒಂದಕ್ಕೆ ವಿಭಿನ್ನವಾಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿ ಬ್ಲಾಗ್ ಅನ್ನ ಹಂಚಿಕೊಂಡಿದ್ದಾರೆ. ಇದರಲ್ಲಿ ಕೆಲವು ಕ್ಲಿಪ್ಗಳು ಮಾತ್ರ ವೈರಲ್ ಆಗಿದ್ದು ಇಂತಹ ಒಂದು ಗಾಸಿಪ್ಗಳಿಗೆ ದಾರಿ ಮಾಡಿಕೊಟ್ಟಿದೆ. ಹೌದು, ರಕ್ಷಿತಾ ಶೆಟ್ಟಿ ಅವರಿಗೆ ಯಾವ ರೀತಿಯಾದ ಬಾಯ್ ಫ್ರೆಂಡ್ ಇಲ್ವಂತೆ. ಇದು ಒಂದು ಕಂಟೆಂಟ್ಗೋಸ್ಕರ ಮಾಡಿರುವಂಥ ವಿಡಿಯೋ. ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಆದರೆ ಇದು ಜಸ್ಟ್ ಪ್ರಮೋಷನ್ಗಾಗಿ ಮಾಡಿರುವಂತಹ ವಿಡಿಯೋ ಎಂದು ರಕ್ಷಿತಾ ಶೆಟ್ಟಿ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇನ್ನ ಬಿಗ್ ಬಾಸ್ ಮನೆಯಲ್ಲಿ ಇದ್ದ ಧ್ರುವಂತ್ ಹಾಗೂ ಕಾವ್ಯ ಅವರ ಪೇಮೆಂಟ್ ಬಗ್ಗೆ ಇದೀಗ ಮಾಹಿತಿ ಒಂದು ಆಚೆ ಬಂದಿದ್ದು, ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಎಷ್ಟು ಹಣವನ್ನ ಸಂಭಾವನೆಯಾಗಿ ಪಡೆದುಕೊಂಡಿದ್ದಾರೆ ಎನ್ನುವ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಸ್ಪರ್ಧಿಗಳ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.